ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂದರೂ ನಮಗೆ ಮಾವಿನ ಹಣ್ಣಿನ ವ್ಯಾಮೋಹ ಮಾತ್ರ ಮುಗಿಲಿಲ್ಲ. ಇಲ್ಲಿ ನೋಡಿ, ಇದು ಯಾರೋ ಕೊಟ್ಟಿದ್ದು. ಇದು ಕೂಡ ಇದ್ರ ಶೇಪ್ ನೋಡಿ, ಇಷ್ಟಿಷ್ಟೇ ಉಂಟು. ನೋಡುವಾಗ ಕಾಟ್ ಮಾವಿನ ಹಣ್ಣೇನೋ ಅನ್ಕೋಬೇಕು, ಅಷ್ಟೊಂದು ರುಚಿ ಇಲ್ಲ ಅನ್ಕೊಂಡೆ ನಾನು ನೋಡುವಾಗಲೇ. ಬಟ್ ಸ್ವೀಟ್ ಅಂದರೆ ಸ್ವೀಟ್. ಮುಖ ನೋಡಿ ಯಾರನ್ನು ಅಳಿಬಾರ್ದು ಅಂತ ಹೇಳ್ತಾರಲ್ಲ, ಇದಕ್ಕೆ ಇರಬೇಕು. ಇಲ್ಲಿ ನೋಡಿ, ಈ ಮಾವಿನ ಹಣ್ಣಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಉಂಟು ನೋಡಿ. ಇದನ್ನ ನೋಡುವಾಗಲೇ ವಾವ್ ಅನಿಸ್ತದೆ, ತಿನ್ಬೇಕು ಅನಿಸ್ತದೆ. ಅದೇ ಇದು ನೋಡಿ, ಸಣ್ಣದಾಗಿ ಅಷ್ಟು ಒಳ್ಳೆ ಇಲ್ಲ ಅನ್ಕೋಬೇಕು. ಮಾತ್ರ ಬೇರೆ ಲೆವೆಲ್, ಅಷ್ಟೇ ಸ್ವೀಟ್ ಇತ್ತು. ಮುಂಚೆ ಒಂದು ನೆಕ್ಕರೆ ಮಾವಿನ ಹಣ್ಣು ಅಂತ ಬರ್ತಿತ್ತಲ್ಲ, ಅದೇ ಸ್ವೀಟ್ ಇದ್ದು, ಅದೇ ಟೇಸ್ಟ್. ತುಂಬಾ ಒಳ್ಳೇದಿತ್ತು, ಸೂಪರ್ ಆಗಿತ್ತು. ಇನ್ನು ಇದೇನು ಕೀಳ್ತಿದ್ದೀನಿ ಅನ್ಕೊಂಡ್ರ, ನಾವೊಂದು ಸ್ವಲ್ಪ ದಿನದ ಹೇರ್ ಸ್ಟೈಲ್ ಕ್ಲಾಸಿಗೆ ಜಾಯ್ನ್ ಆಗಿದ್ವಿ. ಸೊ ಡೈಲಿ ಬರ್ತೀವಿ ಇಲ್ಲಿ. ಇದು ಆ ಬಿಲ್ಡಿಂಗ್ ಕೆಳಗಡೆ ಬೇವಿನ ಸೊಪ್ಪು ಆಗಿತ್ತು, ಕರಿಬೇವಿನ ಸೊಪ್ಪು. ನಮ್ಮ ಮನೆಯಲ್ಲಿ ಕರಿಬೇವಿನ ಸೊಪ್ಪಿನ ಗಿಡ ಇಲ್ಲ. ಸೊ ಎಲ್ಲಿ ಸಿಗ್ತದೆ ಅಲ್ಲಿ ನಾನು ತೆಕ್ಕೊಂಡು ಬರ್ತೀನಿ. ಯಾರಾದರೂ ಇದ್ರೆ ಮನೆಯಲ್ಲಿ ಕೇಳ್ಬೋದು, ಇಲ್ಲಿ ಯಾರು ಇಲ್ಲ, ಅಲ್ಲೇ ಆಗಿದೆ ಅದು ಗಿಡ. ಸೊ ಸ್ವಲ್ಪ ಕಿತ್ಕೊಂಡು ತಗೊಂಡು ಬಂದೆ. 1 ವೀಕಿಗೆ ಆಗುತ್ತೆ ತಗೊಂಡು ಬಂದು ಸ್ಟೋರ್ ಮಾಡಿದರೆ. ಇನ್ನು ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ನಾನು ಮತ್ತು ನನ್ನ ಫ್ರೆಂಡ್. ಹಾಗಾಗಿ ನಮಗೆ ಅಲ್ಲಿ ಕಿನ್ನಿಮುಲ್ಕಿಯಲ್ಲಿ ಜಯದುರ್ಗಾ ಪರಮೇಶ್ವರಿ ಅದು ಹತ್ತಿರ ಆಗ್ತದೆ. ಸೊ ಅಲ್ಲಿಗೆ ಹೋದ್ವಿ. ತುಂಬ ಮಳೆ ಅಂದರೆ ಮಳೆ, ಆದರೂ ಪರವಾಗಿಲ್ಲ ಅಂತ ಹೇಗೋ ಬಂದ್ವಿ ಇಲ್ಲಿ ತನಕ, ಛತ್ರಿ ಎಲ್ಲ ಇಟ್ಕೊಂಡು. ಒಳಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ, ಹಾಗೆ ಅನ್ನಪ್ರಸಾದ ಕೂಡ ಇತ್ತು. ಇವತ್ತು ಶುಕ್ರವಾರ ಅಲ್ಲ, ಜಾಸ್ತಿ ಸ್ಪೆಷಲ್ ಏನೂ ಇಲ್ಲ. ಅನ್ನ ಸಾರು ಹಾಗೆ ಪಾಯಸ ಕೂಡ ಇತ್ತು. ಒಳ್ಳೇದಾಯಿತು, ಸಿಂಪಲ್ ಊಟ. ನನ್ನ ಫೇವ್ರೆಟ್ ಹಾಲು ಪಾಯಸ ಇತ್ತು. ನನ್ನ ಫ್ರೆಂಡ್ ತಗೊಳ್ಳಿಲ್ಲ, ಅವರಿಗೆ ಅದನ್ನು ನೋಡುವಾಗ ನೀರಾಜನ್ನು ಕಂಡಂಗೆ ಆಗ್ತದಂತೆ. ಸೊ ಊಟ ಮುಗಿಸ್ಕೊಂಡು ಮನೆಗೆ ಬರುವ ಅಂದರೆ ಮಳೆ ಬಿಡುವ ಲಕ್ಷಣನೇ ಕಾಣ್ತಾ ಇರಲಿಲ್ಲ. ಇನ್ನು ಕಾಯೋದು ಯಾಕೆ ಅಂತ ಇಬ್ಬರ ಹತ್ರನೂ ಜಾಕೆಟ್ ಇಲ್ಲ. ನೆನ್ಕೊಂಡೇ ಡೈರೆಕ್ಟ್ ಮನೆಗೆ ಹೋಗೋದಲ್ಲ ಅಂತ ನೆನ್ಕೊಂಡೇ ಬಂದ್ವಿ. ಇನ್ನು ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಲ್ಪೆ ವಡಬಾಂಡೇಶ್ವರದಲ್ಲಿ ಒಂದು ಸ್ಟಾಲ್ ಉಂಟು. ಇದು ಪುಟ್ಟ ಅಂದರೆ ಇದೇ ಕಾರ್ನ್ ಮತ್ತು ಅದು ಕಡಲೆಕಾಯಿನ ಬೇಯಿಸ್ತಾರೆ. ತುಂಬ ಒಳ್ಳೆ ಹೈಜೀನ್ ಮೇಂಟೈನ್ ಮಾಡ್ತಾರೆ ಅವರು ಮಾತ್ರ. ಮಲ್ಪೆಯಲ್ಲಿರುವವ್ರಿಗೆ ಗೊತ್ತಿರ್ಬೋದು, ಈವ್ನಿಂಗ್ ಮಾತ್ರ ಇರೋದು ಅವರ ಸ್ಟಾಲು, ರಶ್ ಇರ್ತದೆ ಯಾವಾಗಲೂ. ಸೊ ಅಲ್ಲೇ ಇವತ್ತು ಮಳೆಗೆ ಒಳ್ಳೇದಾಗ್ತದೆ ಇದು ತಿನ್ನಲಿಕ್ಕೆ. ನನಗೆ ಖಾರದ್ದು, ಮಕ್ಕಳಿಗೆ ಖಾರ ಇಲ್ಲದೆ ಇರೋದು ಬೇಯಿಸಿದ್ದು ತೊಗೊಂಡು ಬಂದರು, ಕಾರ್ನ್, ಆಮೇಲೆ ಸ್ವಲ್ಪ ಕಡಲೆಕಾಯಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.